ಪ್ರೀತಿಯುಳ್ಳ ದೇವರ ಮಕ್ಕಳೇ, ಉನ್ನತನೂ ಮಹೋನ್ನತನೂ ಆದ ಯೇಸುವಿನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯ ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 12ನೇ ವಚನ. ಬಾರ್ನಬನನ್ನು ದೌಸ್ ದೇವರೆಂತಲೂ ಪೌಲನು ಮಾತಾಡುವುದರಲ್ಲಿ ಮುಖ್ಯನಾದದ್ದರಿಂದ ಅವನನ್ನು ಹೆರ್ಮೆ ದೇವರೆಂತಲೂ ಅಂದರು. ಪ್ರಿಯವಾದವರೇ, ಅಪೊಸ್ತಲ ಪೌಲನ ಸೇವೆಯಲ್ಲಿ ಬಾರ್ನಬನು ಪ್ರಮುಖ ಸ್ಥಾನದಲ್ಲಿದ್ದನು. ಇಬ್ಬರು ಸೇರಿ ಸೇವೆ ಮಾಡಿದರು. ಕರ್ತನು ಇವರ ಮುಖಾಂತರ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದನು. ಆದರೆ ಸೈತಾನನು ಇವರ ನಡುವಿನ ಐಕ್ಯತೆಯನ್ನು ಮುರಿಯಲು ಮಾಂಸಿಕ ಸಂಬಂಧಗಳನ್ನು ಬಳಸಿದನು. ಯೋಹಾನನು ಬಾರ್ನಬನಿಗೆ ನಿಕಟ ಸಂಬಂಧಿಯಾಗಿದ್ದನು. ಆದ್ದರಿಂದ ಯೋಹಾನನು ತನ್ನ ಜೊತೆಯಲ್ಲಿ ಕರೆದುಕೊಳ್ಳಲು ಬಾರ್ನಬನು ಇಷ್ಟಪಟ್ಟನು. ಆದರೆ ಪೌಲನು ಅವನನ್ನು ಕರೆಕೊಂಡು ಹೋಗಲು ನಿರಾಕರಿಸಿದನು. ಆದ ಕಾರಣ ಹಿಂದಿನ ಕಾಲದಲ್ಲಿ ಯೋಹಾನನು ಪೌಲನನ್ನು ಬಿಟ್ಟು ಹೋಗಿದ್ದನು. ಇದರ ಬಗ್ಗೆ ಅವರಿಗೆ ಕಡುಕೋಪ ಬಂದ ಕಾರಣ ಪೌಲ ಮತ್ತು ಬಾರ್ನಬರು ಒಬ್ಬರನ್ನೊಬ್ಬರು ಬಿಟ್ಟು ಹೋದರು ಎಂದು ಸತ್ಯವೇದ ಹೇಳುತ್ತದೆ. ಪ್ರಿಯರೇ, ಈ ಎರಡು ದೊಡ್ಡ ಅಪೊಸ್ತಲರನ್ನು ಬೇರೆ ಮಾಡಿದ್ದು ಮಾಂಸಿಕ ಸಂಬಂಧಗಳು. ಬಾರ್ನಬ ಮಾಂಸಿಕ ಪ್ರೀತಿಯು, ಪೌಲನ ಆತ್ಮಿಕ ಭಕ್ತಿ ಮತ್ತು ಶ್ರದ್ಧೆಯು ಹೊಂದಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದುದರಿಂದ ನಮ್ಮ ಸ್ವಂತ ಯೋಚನೆಗಳನ್ನು ಪೂರೈಸಲು ಸೇವೆಯಲ್ಲಾಗಲಿ ಸಭೆಯಲ್ಲಾಗಲಿ ನಾವು ಪ್ರಯತ್ನಿಸಬಾರದು. ಪವಿತ್ರಾತ್ಮನ ಆಲೋಚನೆಯಂತೆ ನಾವು ನಡೆದುಕೊಳ್ಳಬೇಕು. ಪೌಲನೊಂದಿಗೆ ಬಾರ್ನಬನು ಇರುವ ತನಕ ಬಾರ್ನಬನ ಬಗ್ಗೆ ಒಳ್ಳೆಯ ಸೇವಾ ಇತಿಹಾಸವನ್ನು ನಾವು ತಿಳಿದುಕೊಳ್ಳುತ್ತೇವೆ. ಆದರೆ ಪೌಲನನ್ನ ಬಿಟ್ಟು ಹೋದ ನಂತರ ಬಾರ್ನಬನ ಹೆಸರೇ ಮರೆತು ಹೋಯಿತು. ಅದರ ನಂತರ ಅವನ ಸೇವಾ ಇತಿಹಾಸವನ್ನು ನಾವು ಸತ್ಯವೇದದಲ್ಲಿ ನೋಡಲೇ ಇಲ್ಲ. ಆದ ಕಾರಣ ಕರ್ತನು ನಿಮ್ಮನ್ನು ಇಟ್ಟ ಜಾಗದಲ್ಲಿ ಐಕ್ಯದಿಂದ ಇರ್ರಿ. ಕ್ರಿಸ್ತನನ್ನು ಹೊಂದುವವರು ತಮ್ಮ ಮಾನಸಿಕ ಆಶೆಗಳನ್ನು ಅಭಿಲಾಷೆಗಳನ್ನು ಶಿಲುಬೆಗೆ ಏರಿಸಿದ್ದಾರೆ ಎಂಬ ವಚನವು ನಿಮ್ಮ ಜೀವನದಲ್ಲಿ ನೆರವೇರಲಿ. ಮತ್ತು ನಿಮ್ಮ ಬೋಧಕರೊಂದಿಗೆ ನಿಮ್ಮ ಸಹವಿಶ್ವಾಸಿಗಳೊಂದಿಗೆ ಬೆರೆಯುವಾಗ ಕ್ರಿಸ್ತನ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಒಂದಾಗಿರ್ರಿ. ಜಗಳಗಳನ್ನು ತರ್ಕಗಳನ್ನು ತ್ಯಜಿಸಿ ಶಾಂತಿ ಮತ್ತು ಸಂತೋಷದಿಂದ ಕ್ರಿಸ್ತನ ಸೇವೆಯನ್ನು ಮಾಡಿರಿ. ಹಾಗಾಗುವಂತೆ ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.